ಕುಸಿದು ಬಿದ್ದ ನಟ ರವಿಚಂದ್ರನ್. ಹೌದು ಸ್ನೇಹಿತರೆ, ಒಂದು ನಟ ರವಿಚಂದ್ರನ್ ರವರು ಕುಸಿದು ಬಿದ್ದಿದ್ದಾರಂತೆ. ಸೊ ಜೀವನದಲ್ಲಿ ತುಂಬ ಒಂದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು ಇವರಿಗೆ, ಇವರ ಹೆಂಡತಿ ಎಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅಷ್ಟಕ್ಕೂ ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ವೇದಿಕೆ ಮೇಲೆ ಸ್ವತಃ ತಾವೇ ಮಾತನಾಡುವಾಗ ಕುಸಿದು ಬಿದ್ದಿದ್ದಾರಂತೆ. ಸೊ ನೋಡೋಣ ಬನ್ನಿ, ಅಷ್ಟಕ್ಕೂ ಏನಾಯಿತು ಇವರಿಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ಕನ್ನಡ ಸಿನಿಮಾಗಳಿಗೆ ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ಒಂದು ಯಾರಾದರೂ ಮೊದಲನೇದಾಗಿ ಇದ್ದರೆ ಅದು ರವಿಚಂದ್ರನ್. ಒಂದು ಸಮಾಜಕ್ಕಾಗಿ ತಮ್ಮ ಒಂದು ಸಿನಿಮಾ ಜೀವನಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಎಷ್ಟೊಂದು ಸಾಲಗಳು, ಎಷ್ಟೊಂದು ತುಂಬ ಕಷ್ಟಗಳನ್ನು ಅನುಭವಿಸಿದ ಒಬ್ಬ ನಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅಂದಿನ ದಿನಮಾನಗಳಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟ ಧೀರ ಅವರು. ಎಷ್ಟೇ ಒಂದು ಖರ್ಚಾದರೂ ಕೂಡ ಆ ಖರ್ಚುಗಳನ್ನು ಮಾಡಿಕೊಂಡು ಪ್ರೇಮ ಲೋಕದಂತಹ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವರು. ಹಲವಾರು ಸಿನಿಮಾಗಳು ಫ್ಲಾಪ್ ಕೂಡ ಆದವು. ಸೊ ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಕುಸಿದು ಬಿದ್ದಿದ್ದಾರಂತೆ. ಒಂದು ಕಾರ್ಯಕ್ರಮದಲ್ಲಿ ಒಂದು DK ಶಿವಕುಮಾರ್ ಅವರು ಕೂಡ ಒಂದು ಭಾಗಿಯಾಗಿದ್ದರಂತೆ. ಹಾಗೆ ಆ ಕಾರ್ಯಕ್ರಮದಲ್ಲಿ ಅವರು ತುಂಬ ಭಾವುಕವಾಗಿ ಮಾತನಾಡಿದ್ದಾರೆ. ಅಷ್ಟಕ್ಕೂ ಏನಾಯಿತು, ಯಾಕೆ ಹೀಗೆ ಮಾತನಾಡಿದ್ರು ಅಂತ ನೋಡಬೇಕಪ್ಪ ಅಂತಂದರೆ, ಒಂದು ರವಿಚಂದ್ರನ್ರವರು ಆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಇಲ್ಲ ನಾನು ಜೀವನದಲ್ಲಿ ತುಂಬ ನೋವುಗಳನ್ನು ಅನುಭವಿಸಿದೆ, ನನ್ನಷ್ಟು ನೋವುಗಳನ್ನು ಯಾರೂ ಅನುಭವಿಸಿಲ್ಲ, ನನ್ನ ಜಾಗದಲ್ಲಿ ಯಾರಾದರೂ ಇದ್ದರೆ, ನನ್ನ ಪ್ಲೇಸ್ನಲ್ಲಿ ಯಾರಾದರೂ ಇದ್ದರೆ ಇಂದಿಗೆ ಅವರು ಒಂದು ಜೀವನವನ್ನು ಜೀವವನ್ನು ಕಳ್ಕೊಳ್ತಾ ಇದ್ರು ಅನ್ನೋ ಮಾತನ್ನು ಇಲ್ಲಿ ರವಿಚಂದ್ರನ್ರವರು ಹೇಳಿದ್ದಾರೆ. ಯಾಕೆ ಹೀಗಂದ್ರು, ಏನು, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಒಂದು ರವಿಚಂದ್ರನ್ರವರು ಹೋಗ್ತಾರೆ, ಇಲ್ಲ ನಾನು ತುಂಬ ಒಂದು ಹಿಟ್ ಸಿನಿಮಾಗಳನ್ನ ಕೊಟ್ಟೆ, ಕನ್ನಡ ಒಂದು ಇಂಡಸ್ಟ್ರಿಗೆ ನನ್ನ ಜೀವನವನ್ನೇ ಮುಡುಪಾಗಿಟ್ಟೆ, ಎಷ್ಟೇ ಒಂದು ಸಿನಿಮಾಗಳು ಫ್ಲಾಪ್ ಆದರೂ ಕೂಡ ನಾನು ಸಿನಿಮಾವನ್ನು ಮಾಡೋದು ಬಿಡಲಿಲ್ಲ, ಸಿನಿಮಾನೇ ನನ್ನ ದೇವರು, ಸಿನಿಮಾನೇ ನನಗೆಲ್ಲ ಅಂತ ಒಂದು ಯೋಚನೆಯನ್ನು ಇಟ್ಕೊಂಡು ಎಷ್ಟೇ ನಾನು ಲಾಸ್ ಆದರೂ ಕೂಡ ಯಾವುದೇ ಒಂದು ತಲೆಗೆ ಹಾಕಿಕೊಳ್ಳದೆ ಒಂದು ಸಿನಿಮಾಗಳನ್ನು ಮಾಡ್ತಾ ಬಂದೆ. ಪ್ರೇಮ ಲೋಕದಂಥ ಹಿಟ್ ಸಿನಿಮಾಗಳನ್ನು ಅವತ್ತಿಗೂ ಕೊಟ್ಟಿದ್ದೆ, ಇಂದಿಗೆ ಅಂತಹ ಸಿನಿಮಾವನ್ನು ಯಾರಿಗೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಒಂದು ಸಿನಿಮಾಗಳನ್ನು ಒಂದು ಫ್ಲಾಪ್ ಆದ ನಂತರ ತಮ್ಮ ಮನೆಯನ್ನು ಮಾರ್ಕೊಳ್ತಾರಂತೆ, ಸಾಕಷ್ಟು ಸಾಲಗಳನ್ನು ಕೂಡ ಮಾಡ್ತಾರಂತೆ. ಆದರೆ ಇತ್ತೀಚೆಗೆ ಸ್ವಲ್ಪ ಜೀವನ ಸುಖಮಯವಾಗಿದೆ. ಮೊದಲು ಬಹಳ ತೊಂದರೆಗಳನ್ನು ಅನುಭವಿಸಿದ್ದೇನೆ, ಬಹಳ ಸಾಲಗಳ ಹೊರೆಯಲ್ಲಿ ಸಿಕ್ಕಿದ್ದೇನೆ. ಸೊ ಸಾಲವಾದಾಗ ನನ್ನ ಹತ್ರ ಯಾರೂ ಬರಲಿಲ್ಲ. ಸೊ ಎಲ್ಲರೂ ಕೂಡ ನನ್ನಿಂದ ದೂರ ಉಳಿದ್ರು. ಯಾಕಪ್ಪ ಅಂತಂದರೆ ಇವ್ರ ಹತ್ರ ಎಲ್ಲಿ ಕೇಳಿಬಿಡ್ತೀನೋ ಅನ್ನೋ ಒಂದು ಭಯ ಅವರಿಗಿತ್ತು, ಇಲ್ಲ ಅವ್ರ ಹತ್ರ ಏನಾದರೂ ಸಾಲವನ್ನು ಕೇಳ್ತೀನಿ ಅನ್ನೋ ಭಯ ಅವರಿಗಿತ್ತು. ಅದಕ್ಕಾಗಿ ಎಲ್ಲರೂ ಕೂಡ ನನ್ನಿಂದ ದೂರ ಉಳಿದ್ರು. ಆದರೆ ನಾನೇನು ಯಾರ ಹತ್ರನೂ ಕೈ ಚಾಚಿ ಇಂದುವರೆಗೂ ಕೇಳಿಲ್ಲ. ಸೊ ಯಾವುದೇ ಒಂದು ಬ್ಯಾಂಕ್ನಲ್ಲಾಗಿರಲಿ ಈ ಥರ ಹೋಗಿ ಸಾಲ ತೆಗೆದುಕೊಂಡಿದ್ದೇನೋ ಹೊರತು ಯಾರ ಮುಂದೆನೂ ಕೂಡ ನಾನು ಯಾವತ್ತೂ ಕೈ ಚಾಚೋದು ಇಲ್ಲ ಅನ್ನೋ ಮಾತನ್ನು ರವಿಚಂದ್ರನ್ ಅವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಅಂದಿನ ಸಮಯದಲ್ಲಿ ಒಂದು DK ಶಿವಕುಮಾರ್ ಅವರು ಅವರ ಕೈ ಹಿಡಿದ್ರಂತೆ, ಇಲ್ಲ ನಾನಿದ್ದೀನಿ ಅನ್ನೋ ಮಾತನ್ನು ಕೂಡ DK ಶಿವಕುಮಾರ್ ಅವರು ಹೇಳಿದ್ರಂತೆ. ಅವರು ಅವತ್ತು ನನಗೆ ಆ ರೀತಿಯಾದ ಒಂದು ಭರವಸೆ ನನಗೆ ಇಲ್ಲಿ ಮಟ್ಟಕ್ಕೆ ತರೋಕ್ಕೆ ಅದೇ ಒಂದು ಅನುಕೂಲ ಮಾಡಿಕೊಡ್ತು ಅನ್ನೋ ಮಾತನ್ನು ಇಲ್ಲಿ ಒಂದು ಹೇಳ್ತಾರೆ. ಯಾಕೆಂದರೆ ಜೀವನದಲ್ಲಿ ತುಂಬ ಯಾವ ರೀತಿ ಅಂದರೆ ಅವರು ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ ನೆಕ್ಸ್ಟ್, ಆದರೆ ಒಂದು ಜೀವನದಲ್ಲಿ ಯಾವ ರೀತಿಯಾಗಿರ್ಬೇಕಪ್ಪ ಅಂತಂದರೆ, ನಾನಿದ್ದೀನಿ ಅನ್ನೋ ಧೈರ್ಯವನ್ನು ಅವತ್ತು ನನಗೆ ಅವರು ಕೊಟ್ಟರು. ಅವತ್ತಿಂದ ನಾನು ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಬಂದಿದ್ದೇನೆ. ಸೊ ಈ ಥರ ಒಬ್ರು ಯಾರಾದರೂ ಇರಬೇಕು. ಆ ಸಮಯದಲ್ಲಿ ನಾನು ಕುಸಿದು ಬಿದ್ದಿದ್ದೆ ಅನ್ನೋ ಮಾತನ್ನು ಇಲ್ಲಿ ಒಂದು ರವಿಚಂದ್ರನ್ ಅವರು ಮತ್ತೆ ಮೆಲುಕು ಹಾಕ್ತಾರೆ. ಸೊ ಆ ಸಮಯದಲ್ಲಿ ಕುಸಿದು ಬಿದ್ದಾಗ ಯಾರೂ ನನ್ನ ಕೈ ಹಿಡಲಿಲ್ಲ ಅನ್ನೋ ಮಾತನ್ನು ಇಲ್ಲಿ ಒಂದು ರವಿಚಂದ್ರನ್ ಅವರು ಹೇಳ್ತಾರೆ. ಜೀವನದಲ್ಲಿ ತುಂಬ ದುಃಖಗಳನ್ನು ಅನುಭವಿಸಿದ್ದೇನೆ, ಆವಾಗ ಕುಸಿದು ಬಿದ್ದಾಗ ನನ್ನ ಹತ್ರ ಯಾರೂ ಬರಲಿಲ್ಲ, ನಮ್ಮ ಮನೆಯವರು ಅಷ್ಟೇ ನನ್ನ ಹತ್ರ ಇದ್ರು ಅನ್ನೋ ಮಾತನ್ನು ಇಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ. ಈ ರವಿಚಂದ್ರನ್ ಅವರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.